ಸ್ನೇಹಿತರೆ ನಮಸ್ಕಾರ. ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶ ಅಕ್ಷರಶಃ ಅಫ್ಘಾನಿಸ್ತಾನದ ರೀತಿ ಕಾಣಿಸ್ತಾ ಇತ್ತು. ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಗೆ ಒತ್ತಾಯಿಸಿ ನಡೆದಂಥ ಹಿಂಸಾಚಾರದಲ್ಲಿ ಕೊನೆಗೂ ಕೂಡ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯ ತಲೆದಂಡವಾಗಿದೆ. ಹಿಂಸಾಚಾರ ಭುಗಿಲೆದ್ದ ಹಿನ್ನೆಲೆಯಲ್ಲಿ ಪ್ರಧಾನಿ ಹುದ್ದೆಗೆ ಶೇಖ್ ರಾಜೀನಾಮೆಯನ್ನು ನೀಡಿದ್ದಾರೆ. ಶೇಖ್ ಹಸೀನಾ ರಾಜೀನಾಮೆಯನ್ನು ನೀಡಿ ಭಾರತಕ್ಕೆ ಬಂದು ಭಾರತದ ಆಶ್ರಯವನ್ನು ಈಗ ಅನುಸರಿಸಿದ್ದಾರೆ ಅಥವಾ ಪಡೆದುಕೊಂಡಿದ್ದಾರೆ. ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಶೇಖ್ ಹಸೀನಾ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿರೋದನ್ನು ಘೋಷಣೆ ಮಾಡಿದ ಬಳಿಕ ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಯಿತು. ಇದಕ್ಕೂ ಮುನ್ನ ಈ ಹೋರಾಟ ಉಗ್ರ ಸ್ವರೂಪವನ್ನೇ ಪಡೆದಿತ್ತು. 100ಕ್ಕೂ ಹೆಚ್ಚು ಜನರು ಜೀವವನ್ನು ಬಿಟ್ಟಿದ್ದರು. ಈ ಹೋರಾಟದಲ್ಲಿ ಸಾಕಷ್ಟು ಮನೆಗಳಿಗೆ ಬೆಂಕಿಯನ್ನು ಇಡಲಾಗಿತ್ತು. ಸಾಕಷ್ಟು ಕಡೆ ಉದ್ರಿಕ್ತರು ವಿನಾಶವನ್ನೇ ಸೃಷ್ಟಿಸಿ ಬಿಟ್ಟಿದ್ರು. ಇನ್ನು ರಾಜೀನಾಮೆ ನೀಡಿದ ಬಳಿಕ ಯಾವಾಗ ಪ್ರಧಾನಿಯ ನಿವಾಸದಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಯಿತು. ಆ ಸಂದರ್ಭದಲ್ಲಿ ಪ್ರಧಾನಿಯ ನಿವಾಸಕ್ಕೆ ನುಗ್ಗಿದಂತಹ ಈ ಪ್ರತಿಭಟನಾಕಾರರು ಸೃಷ್ಟಿಸಿದಂಥ ದಾಂಧಲೆ ಅಥವಾ ಮಾಡಿದಂತಹ ಒಂದೊಂದು ಕೃತ್ಯಗಳಿದ್ದಾವಲ್ಲ, ಇದು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದ್ದಾವೆ. ಬಹುಶಃ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಯಾರೂ ಕೂಡ ಆಲೋಚನೆ ಮಾಡಿರಲಿಲ್ಲ ಅನಿಸುತ್ತೆ. ಅಂಥದ್ದೊಂದು ಹೋರಾಟ ನಡೆದು ಬಿಟ್ಟಿತು. ಕಳೆದ 1 ತಿಂಗಳಿನಿಂದ ಬಾಂಗ್ಲಾ ಯುವ ಜನತೆ ಬೀದಿಗೆ ಇಳಿದು ಹೋರಾಟವನ್ನು ನಡೆಸ್ತಾ ಇದ್ರು. ಈ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ನಿನ್ನೆಗೆ 92 ಮಂದಿ ಜೀವವನ್ನು ಬಿಟ್ಟಿದ್ರು, ಅಸುನಿಯಾಗಿದ್ದರು. ಅಂತಿಮವಾಗಿ ಬಾಂಗ್ಲಾದೇಶದಲ್ಲಿ ಶಾಂತಿ ಸ್ಥಾಪನೆಗೆ ಸೇನೆ ಮಧ್ಯಪ್ರವೇಶವನ್ನು ಮಾಡಿದೆ. ಜೊತೆಗೆ ಸೇನೆಯ ಈಗ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದೆ. ಸೊ ದಟ್ ಈಗ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದು ಭಾರತದ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಹೆಲಿಕಾಪ್ಟರ್ನಲ್ಲಿ ಭಾರತಕ್ಕೆ ಬಂದಿದ್ದು ಇಲ್ಲಿ ಅವರಿಗೆ ರಕ್ಷಣೆ ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಗಡಿಯಲ್ಲೂ ಕೂಡ ರಕ್ಷಣೆಯನ್ನು ಬಿಗುಗೊಳಿಸಲಾಗಿದೆ. ಯಾರೂ ಕೂಡ ಅಕ್ರಮವಾಗಿ ಈ ಕಡೆ ನುಸುಳಬಾರ್ದು, ಆ ರೀತಿ ಮಾಡಲಾಗಿದೆ. ಆದರೆ ಈ ಸಂದರ್ಭದಲ್ಲಿ ಈ ಹೋರಾಟಗಾರರಿದ್ದಾರಲ್ಲ, ಯುವ ಜನತೆಗಳಿದ್ದಾರಲ್ಲ, ಇವರು ಮಾಡಿದಂಥ ದಾಂಧಲೆ, ಇವರು ಮಾಡಿದಂಥ ಲೂಟಿ ಅಥವಾ ಈ ಪುಂಡರ ಹುಚ್ಚಾಟ ಬಹುಶಃ ಎಂಥವರನ್ನು ಕೂಡ ನಗಿಸೋದು ಮಾತ್ರವಲ್ಲ, ಅಸಹ್ಯ ಪಡುವಂತೆಯೂ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವಾಗ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪ್ರಧಾನಿಯಿಂದ ಮಾಜಿ ಪ್ರಧಾನಿ ಆಗ್ತಾರೋ ಇಮಿಡಿಯೇಟ್ಲಿ ಪ್ರಧಾನಿ ನಿವಾಸಕ್ಕೆ ಈ ಕಿಡಿಗೇಡಿಗಳ ಗುಂಪೆ ನುಗ್ಗಿಬಿಡುತ್ತೆ. ಅಲ್ಲಿ ಕಂಪ್ಲೀಟಾಗಿ ಬಹುಶಃ ನಿಮಗೆ ನೆನಪಿರ್ಬೋದು, ತಾಲಿಬಾನಿಗಳು ಹೇಗೆ ಅಫ್ಘಾನಿಸ್ತಾನದಲ್ಲಿ ಮಾಡಿದ್ರೋ ಅದೇ ರೀತಿ ಹುಚ್ಚಾಟವನ್ನು ಇಲ್ಲೂ ಕೂಡ ಮೆರೆದಿದ್ದಾರೆ ಈ ಬುದ್ಧಿಗೇಡಿಗಳು. ಆ ತಾಲಿಬಾನಿಗಳಿಗೆ ಬುದ್ಧಿ ಇರಲಿಲ್ಲ, ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬುದ್ಧಿ ಇದೆ, ಆದರೆ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಹುಚ್ಚಾಟವನ್ನು ಮೆರೆದು ಬಿಟ್ಟಿದ್ದಾರೆ. ಇಡೀ ಪ್ಯಾಲೇಸನ್ನೇ ಲೂಟಿ ಮಾಡಿ ಹೋಗಿದ್ದಾರೆ ಈ ಪುಂಡರು. ಜೊತೆಗೆ ಸಿಕ್ಕಿದ್ದನ್ನು ತಿಂದು ತೆಗಿರುವಂಥ ಯುವಕರ ಅಟ್ಟಹಾಸ ಕೇವಲ ಲೂಟಿಗೆ ಮುಗಿದಿಲ್ಲ ಅನ್ನೋದನ್ನು ಗಮನಿಸಬೇಕು. ಶೇಖ್ ಹಸೀನಾ ವಾಸವಿದ್ದಂಥ ಕೋಣೆಗೂ ಕೂಡ ನುಗ್ಗಿದಂಥ ಯುವಕರ ದಂಡು ಮನೆಯಲ್ಲಿದ್ದಂಥ ಬಟ್ಟೆಯನ್ನು ಕೂಡ ಬಿಟ್ಟಿಲ್ಲ, ಡಸ್ಟ್ಬಿನ್ ಕೂಡ ಬಿಟ್ಟಿಲ್ಲ. ಅಷ್ಟೇ ಯಾಕೆ, ಪ್ಯಾಲೇಸ್ನಲ್ಲಿದ್ದಂಥ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅವುಗಳನ್ನು ಪ್ರದರ್ಶಿಸಿ ವಿಕೃತ ಮನಸ್ಸನ್ನು ತೆರೆದಿಟ್ಟಿದ್ದಾರೆ ಈ ಕಾಮುಕ ಪಿಶಾಚಿಗಳು ಅಂತಲೇ ಹೇಳ್ಬೋದು. ಬಾಂಗ್ಲಾದೇಶದಲ್ಲಿ ಸದ್ಯ ಅರಾಜಕತೆ ಅನ್ನೋದು ತಾಂಡವವಾಡ್ತಾ ಇದೆ. ಬಾಂಗ್ಲಾ ಸೇನೆ ಮಧ್ಯಂತರ ಸರ್ಕಾರವನ್ನು ನಡೆಸ್ತಿದ್ರೂ ಕೂಡ ಪರಿಸ್ಥಿತಿ ಇನ್ನೂ ಕೂಡ ನಿಯಂತ್ರಣಕ್ಕೆ ಬಂದಿಲ್ಲ. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಹಸೀನಾ ಶೇಖ್ ಅವರು ಭಾರತದಲ್ಲಿರಬೇಕು ಅಥವಾ ಲಂಡನ್ಗೆ ಹಾರಬೇಕು ಅನ್ನುವಂಥ ಗೊಂದಲದಲ್ಲಿ ಇದ್ದಾರೆ. ಇನ್ನು ಈ ಕಡೆ ಬಾಂಗ್ಲಾದಲ್ಲಿ ಪರಿಸ್ಥಿತಿ ದಿನಕ್ಕೆ ಬಿಡುಗಾಯಿಸ್ತಾನೆ ಇದೆ. ಸದ್ಯ ಪಾರ್ಲಿಮೆಂಟ್, ಮ್ಯೂಸಿಯಂ, ಪ್ರಧಾನಮಂತ್ರಿ ನಿವಾಸ ಎಲ್ಲವೂ ಕೂಡ ಪ್ರತಿಭಟನಾಕಾರರ ಗುರಿಗೆ ನಲುಗಿ ಹೋಗಿದ್ದಾವೆ. ಕಂಪ್ಲೀಟಾಗಿ ಎಲ್ಲವೂ ಕೂಡ ವಿನಾಶದತ್ತ ಹೋಗ್ತಿದ್ದಾವೆ. ಸಿಕ್ಕಿದ್ದನ್ನೆಲ್ಲ ಇವರು ನಾಶ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬೆಂಕಿಯ ಕಾವು ಯಾವ ಮಟ್ಟದಲ್ಲಿದೆ ಅಥವಾ ಹೋರಾಟಗಾರರ ಕಿಚ್ಚಿನ ಕಾವು ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಸಿಕ್ಕ ಕಡೆ ಬೆಂಕಿಯನ್ನು ಇಟ್ಟಿದ್ದಾರೆ. ಎಲ್ಲಾಯಿತು ಅಲ್ಲಿ ಬೆಂಕಿಯನ್ನು ಹಿಡ್ತಾ ಇದ್ದಾರೆ. ಜೊತೆಗೆ ಸಿಕ್ಕವರ ಮೇಲೆ ಹಲ್ಲೆಯನ್ನು ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಯಾರೆಲ್ಲ ಈ ಶೇಖ್ ಹಸೀನಾ ಅವರ ಬೆಂಬಲಿಗರಿದ್ದಾರೋ ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ರಕ್ಕಸ ವರ್ತನೆಯನ್ನು ತೋರಿಸ್ತಿರುವಂಥ ಈ ಪ್ರತಿಭಟನಾಕಾರರು ಪಾರ್ಲಿಮೆಂಟ್ಗೆ ನುಗ್ಗಿದ್ದು ಮಾತ್ರವಲ್ಲದೆ ಅಲ್ಲಿದ್ದಂತಹ ಪ್ರತಿಯೊಂದು ವಸ್ತುಗಳನ್ನು ಕೂಡ ಈಗ ಸರ್ವನಾಶ ಮಾಡಿದ್ದಾರೆ. ಸಿಗರೇಟ್ ಹಚ್ಚಿಕೊಂಡು ಹೊಗೆ ಎಳೆದು ಬಿಟ್ಟು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ಜೊತೆಗೆ ಅಲ್ಲಿದ್ದಂಥ ಆಹಾರವನ್ನು ತೇಗ್ತಾ ಇದ್ದಾರೆ. ಜೊತೆಗೆ ಶೇಖ್ ಹಸೀನಾ ಮನೆಯಲ್ಲಿದ್ದಂತಹ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿ ಮಾಡಿದ್ದಾರೆ. ಪೊಲೀಸರ ನಡುವೆ ಗಲಾಟೆ ನಡೆದರೂ ಕೂಡ ಜನರು ಹಸೀನಾ ನಿವಾಸಕ್ಕೆ ನುಗ್ಗಿ ಐಷಾರಾಮಿ ವಸ್ತುಗಳನ್ನು ಎತ್ತಾಕೊಂಡು ಬಂದಿದ್ದಾರೆ. ಹಸೀನಾ PM ಕುರ್ಚಿಯ ಮೇಲೆ ಕುಳಿತು ಆಡಳಿತವನ್ನು ನಡೆಸ್ತಾ ಇದ್ದಾರಲ್ವ, ಆ ಕುರ್ಚಿಯ ಮೇಲೆ ಕುಳಿತು ಪೋಸನ್ನು ಕೊಟ್ಟಿದ್ದಾರೆ. ಹಾಸಿಗೆಯ ಮೇಲೆ ಮಲಗಿ ದಿಂಬನ್ನು, ಹೊದಿಕೆಯನ್ನು, ಕುರಿಕೋಳಿ, ಬಾತುಕೋಳಿ, ಲ್ಯಾಪ್ಟಾಪ್, ಶೋಪೀಸ್ ಎಲ್ಲವನ್ನು ಕೂಡ ಎತ್ತಾಕೊಂಡು ಬಂದಿದ್ದಾರೆ. ಜೊತೆಗೆ ಅಲ್ಲಿದ್ದಂಥ ಚಿನ್ನ, ಬೆಳ್ಳಿಯ ಆಭರಣಗಳನ್ನು ಕೂಡ ಬಿಟ್ಟಿಲ್ಲ ಅನ್ನೋದನ್ನು ಗಮನಿಸಬೇಕು. ಹೀಗೆ ಕೈಗೆ ಸಿಕ್ಕಿದ ಒಂದೊಂದು ವಸ್ತುಗಳನ್ನು ಕೂಡ ಬಿಡದೆ ಅಲ್ಲಿಂದ ಹೊತ್ಕೊಂಡು ಹೋಗಿದ್ದಾರೆ. ದೊಣ್ಣೆಗಳೊಂದಿಗೆ ಹಸೀನಾ ಪ್ಯಾಲೇಸ್ಗೆ ನುಗ್ಗಿದಂಥ ಗುಂಪು ಕೆಲವು ಪೀಠೋಪಕರಣಗಳನ್ನು ಧ್ವಂಸಗೊಳಿತವೆ.
ಜೊತೆಗೆ ಕಚೇರಿಯಲ್ಲಿದ್ದಂತಹ ಫೈಲ್ಗಳನ್ನೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಮಾಡಿ ಹಾಕಿದೆ. ಒಂದೊಂದು ಡ್ರಾವರ್ಗಳನ್ನು ಎಳೆದು ಏನಿದೆ ಅಂತ ಹೇಳಿಬಿಟ್ಟು ನೋಡಿ ಸಿಕ್ಕ ವಸ್ತುಗಳನ್ನು ಎತ್ತಾಕೊಂಡು ಕೆಲವರು ಓಡಿದ್ದಾರೆ. ಒಂದು ವೇಳೆ ಹಸೀನಾ ಪ್ಯಾಲೇಸ್ನ ಒಳಗಡೆ ಇದ್ದಿದ್ರೆ ಅಲ್ಲಿನ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗ್ತಿತ್ತು ಅನ್ನೋದಕ್ಕೆ ಸಾಕ್ಷಿಯೇ ಇದು. ಅಥವಾ ಇವರು ಯಾವಾಗ ರಾಜೀನಾಮೆ ಕೊಟ್ಟರು ಅದಾದ ಬಳಿಕ ಈ ರೀತಿ ಆಗಿರೋದ್ರಿಂದ ಸಹಜವಾಗಿ ರಾಜೀನಾಮೆ ಕೊಟ್ಟು ಹಸೀನಾ ತಪ್ಪು ಮಾಡಿದ್ರ, ಅಥವಾ ರಾಜೀನಾಮೆ ಕೊಡದೇ ಇದ್ದಿದ್ರೆ ಇದು ಇನ್ನಷ್ಟು ವಿಕೋಪಕ್ಕೆ ಹೋಗ್ತಿದ್ದ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಇನ್ನು ಕೆಲವರಂತೂ ಇಲ್ಲಿ ಪ್ಯಾಲೇಸ್ನ ಪಕ್ಕದಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ನಲ್ಲಿ ದೋಣಿ ವಿಹಾರವನ್ನು ಮಾಡಿ ಆನಂದ ಪಟ್ಟರೆ, ಇನ್ನು ಕೆಲವರು ಬೆಡ್ರೂಮ್ಗಳಲ್ಲಿ ಐಷಾರಾಮಿ ಮಂಚದ ಮೇಲೆ ಮಲಗಿ ಸುಖವಾಗಿ ನಿದ್ರೆ ಮಾಡಿದಂತೆ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿದ್ದಾರೆ, ಆಟ ಆಡಿದ್ದಾರೆ. ಇನ್ನು ಕೆಲವರು ದೊಣ್ಣೆಯಿಂದ ಪ್ಯಾಲೇಸ್ನಲ್ಲಿ ಸಿಕ್ಕ ವಸ್ತುಗಳ ಮೇಲೆ ದಾಳಿ ಮಾಡಿದ್ದಾರೆ, ಗಾಜುಗಳನ್ನು ಪೀಠೋಪಗಳನ್ನು ಪುಡಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಇದ್ದಂತಹ ಬಿರಿಯಾನಿ ಇರ್ಬೋದು, ನಾನ್ ವೆಜ್ ಊಟ ಇರ್ಬೋದು, ಎಲ್ಲವನ್ನು ಕೂಡ ಬಕಾಸುರರಂತೆ ಬಾಯಿಗೆ ತುರುಕಿಕೊಂಡು ಆನಂದಪಟ್ಟಿದ್ದಾರೆ. ತಾವು ಮಾಡಿದಂಥ ಭೂರಿ ಭೋಜನದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಜೊತೆಗೆ ಬಾಂಗ್ಲಾದಲ್ಲಿ ಹೊತ್ತಿ ಉರಿಯುತ್ತಿರುವಂತಹ ಈ ಕಿಚ್ಚು ಆರುವಂಥ ಲಕ್ಷಣವೂ ಕೂಡ ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ವಿಕೃತವಾಗಿ ಕಂಡಿದ್ದು ಮಾತ್ರ ಇಲ್ಲಿ ಇವರು ವರ್ತನೆ ಮಾಡಿದಂಥ ರೀತಿ ಮತ್ತು ಆ ಒಳ ಉಡುಪುಗಳನ್ನು ಹೊರಗಡೆ ಎತ್ಕೊಂಡು ಬಂದು, ಕೆಲವರಂತೂ ಆಕೆ ಉಡುತ್ತಿದ್ದಂತಹ ಐಷಾರಾಮಿ ಸೀರೆಗಳಿದ್ದಾವಲ್ಲ, ಲಕ್ಷಗಟ್ಟಲೆ ಬೆಲೆ ಬಾಳುವಂತಹ ರೇಷ್ಮೆ ಸೀರೆ ಇರ್ಬೋದು ಅಥವಾ ಇನ್ನೂ ಬೆಲೆ ಬಾಳುವಂಥ ಸೀರೆಗಳಿದ್ದಾವಲ್ಲ, ಅವುಗಳನ್ನು ತಾವೇ ಉಟ್ಕೊಂಡು ಈ ಯುವಕರು ಆ ಸೀರೆಗಳು, ಅದು ಒಂದು ಉಟ್ಕೊಂಡಿರುವಂಥ ಸೀರೆ, ಅದ್ರ ಜೊತೆಗೆ ಇನ್ನೊಂದಷ್ಟು ಡಬ್ಬಗಳಲ್ಲಿ ಒಂದಷ್ಟು ವಸ್ತುಗಳನ್ನು ತುಂಬಿಕೊಂಡು ಹೊರಗಡೆ ಬರುವಂಥದ್ದು, ಬಂದು ಪೋಸನ್ನು ಕೊಡುವಂಥದ್ದು, ವಿಚಿತ್ರವಾಗಿ ವರ್ತನೆ ಮಾಡುವಂಥದ್ದನ್ನು ನೋಡಿದ್ರೆ ನಗಬೇಕೋ ಅಥವಾ ಅಸಹ್ಯ ಪಡಬೇಕೋ ಒಂದು ಕೂಡ ಗೊತ್ತಾಗ್ತಿಲ್ಲ. ಈ ಪ್ರಧಾನಿ ನಿವಾಸದಲ್ಲಿದ್ದಂತಹ ಏನನ್ನೂ ಕೂಡ ಇವರು ಬಿಟ್ಟಿಲ್ಲ ಅನ್ನೋದನ್ನು ಗಮನಿಸಬೇಕು. ಎಲ್ಲವನ್ನು ಕೂಡ ಎತ್ಕೊಂಡ್ಬಂದಿದ್ದಾರೆ. ಜೊತೆಗೆ ಚಿನ್ನಾಭರಣವನ್ನು ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದು. ಇದು ಇನ್ನು ಮುಂದೆ ಏನಾಗುತ್ತೆ ಕಾದು ನೋಡಬೇಕು, ಅಥವಾ ಇಲ್ಲಿಗೆ ನಿಲ್ಲುತ್ತಾ ಗೊತ್ತಿಲ್ಲ. ಬಟ್ ಇಲ್ಲಿಗೆ ನಿಲ್ಲುವಂಥ ಲಕ್ಷಣ ಮಾತ್ರ ಕಾಣಿಸ್ತಿಲ್ಲ. ಹಾಗೆ ನೋಡಿದ್ರೆ ಈ ಬಿಕ್ಕಟ್ಟು ಶುರುವಾಗಿದ್ದು, ಈ ಬಿಕ್ಕಟ್ಟು ಇಲ್ಲಿವರೆಗೆ ಬಂದು ನಿಂತಿದ್ದು ಒಂದು ದೊಡ್ಡ ಇತಿಹಾಸವೇ. ಹಾಗೆ ನೋಡಿದ್ರೆ ಹಸೀನಾ ಕೂಡ ಒಳ್ಳೆ ಆಡಳಿತಗಾರ್ತಿಯೇ. ಇಲ್ಲಿವರೆಗೆ ಬಾಂಗ್ಲಾದೇಶವನ್ನು ಕಾಪಾಡಿದ್ದು ಕೂಡ ಈಕೆ ಮತ್ತು ಈಕೆ ತಂದೆ ಅನ್ನೋದನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಾಂಗ್ಲಾವನ್ನು ಸೇನ್ವಾ ಆಳ್ವಿಕೆಯಿಂದ ಕಾಪಾಡಿದಂಥ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಇವತ್ತು ಜೀವ ಉಳಿಸಿಕೊಳ್ಳೋದಕ್ಕೋಸ್ಕರ ಪರಾರಿಯಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಆಡಳಿತ ಯಾವ ರೀತಿ ಇದೆ ಅಥವಾ ಅಲ್ಲಿನ ಜನರ ಮೆಂಟಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ. ಕಾರಣ ಇಷ್ಟೇ, ಇಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ, ಇವರು ಇಷ್ಟೆಲ್ಲ ಆಕ್ರೋಶವನ್ನು ಹೊರಗಡೆ ಹಾಕೋದಕ್ಕೆ ಅಥವಾ ಈ ರೀತಿ ಹುಚ್ಚಾಟವನ್ನು ಮೆರೆಯೋದಕ್ಕೆ ಕಾರಣವಾಗಿದ್ದು ಅಥವಾ ಪ್ರತಿಭಟನೆ ಶುರುವಾಗಿದ್ದು ಇಷ್ಟೇ ಕಾರಣಕ್ಕೆ. ಏನು, ನಾಗರಿಕ ಸೇವೆಗಳ ಉದ್ಯೋಗ ಕೋಟ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಒಂದು ಸಣ್ಣದಾಗಿ ಆರಂಭವಾದಂಥ ಪ್ರತಿಭಟನೆ ಅದು ಬೃಹತ್ ಸ್ವರೂಪವನ್ನು ನಂತರ ಪಡೆದುಕೊಳ್ಳುತ್ತಿದೆ. ಹಿಂಸಾಚಾರಕ್ಕೆ ಒಂದು ತಿಂಗಳ ಹಿಂದೆ ಪಡೆದುಕೊಳ್ಳುತ್ತಿದೆ. 300ಕ್ಕೂ ಅಧಿಕ ಮಂದಿಯ ಸಾವಿಗೂ ಕೂಡ ಇದು ಕಾರಣವಾಗ್ತಿದೆ. ತಮ್ಮ ಈಗಿನ ಸತತ 15 ವರ್ಷಗಳ ಆಡಳಿತದಲ್ಲಿ ಶೇಖ್ ಹಸೀನಾ ಅತ್ಯಂತ ಕೆಟ್ಟ ಸನ್ನಿವೇಶವನ್ನು ಎದುರಿಸಿದ್ದೇ ಇದೇ ಮೊದಲು. ಕೊನೆಗೆ ಅದು ಅವರ ರಾಜೀನಾಮೆಯವರೆಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಆಕೆ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಈ ಪ್ರತಿಭಟನೆ ಆರಂಭವಾದಂತಹ ದಿನದಲ್ಲಿ ಶಾಂತಿಯುತವಾಗಿತ್ತು. ಆದರೆ ಪೊಲೀಸರು ಹಾಗೂ ಸರ್ಕಾರದ ಪರ ವಿದ್ಯಾರ್ಥಿಗಳ ಯಾವಾಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೋ, ಯಾವ ಪ್ರತಿಭಟನರ ಮೇಲೆ ದಾಳಿಗಳು ನಡೆಯೋಕ್ಕೆ ಶುರು ಆಗುತ್ತೋ ಅದಾದ ಬಳಿಕ ಈ ಪ್ರತಿಭಟನೆಯ ಸ್ವರೂಪವೇ ಬದಲಾಗಿ ಹೋಯಿತು. ಬೀದಿಗಳಲ್ಲಿ ಹಿಂಸಾಚಾರಗಳು ನಡೆಯೋಕ್ಕೆ ಶುರುವಾಯಿತು. ಮೀಸಲಾತಿ ಪ್ರಮಾಣವನ್ನು 5% ಇಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ ಬಳಿಕವಂತೂ ಇವರ ಆಕ್ರೋಶ ತಲೆದಿರಲಿಲ್ಲ. ಇನ್ನು ಈ ಹಸೀನಾ ಬಗ್ಗೆ ನೋಡೋದಾದರೆ 76 ವರ್ಷದ ಹಸೀನಾ ಅವರು ಜನವರಿಯಲ್ಲಿ ಪ್ರಧಾನಿಯಾಗಿ 5ನೇ ಅವಧಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಚುನಾವಣೆಯು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಲ್ಲ ಅಂತ ಹೇಳ್ಬಿಟ್ಟು ಆರೋಪಿಸಿ ವಿರೋಧ ಪಕ್ಷಗಳು ಅದನ್ನು ಬಹಿಷ್ಕರಿಸಿದ್ದು ಕೂಡ. ಆಗ ಹಸೀನಾ ಅವರು ಮುಖ್ಯ ವಿರೋಧ ಪಕ್ಷವನ್ನು ಭಯೋತ್ಪಾದನಾ ಸಂಘಟನೆ ಅಂತ ಹೇಳ್ಬಿಟ್ಟು ಟೀಕಿಸಿದ್ರು. ಇದು ಕೂಡ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ಶೇಖ್ ಹಸೀನಾ ಅವರು ಬಾಂಗ್ಲಾದೇಶ ಸ್ವತಂತ್ರ ಹೋರಾಟವನ್ನು ಮುನ್ನಡೆಸಿದಂಥ ಕ್ರಾಂತಿಕಾರಿ ನಾಯಕ, ಮಾಜಿ ಪ್ರಧಾನಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು. 1975ರಲ್ಲಿ ಶೇಖ್ ಹಸೀನಾ ಅವರು 27 ವರ್ಷ ಇರುವಾಗ ವಿದೇಶ ಪ್ರಯಾಣದಲ್ಲಿದ್ದರು. ಆಗ ಸೇನಾ ಅಧಿಕಾರಿಗಳು ಅವರ ತಂದೆ ಹಾಗೂ ಪ್ರಧಾನಿ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಹತ್ಯೆ ಮಾಡಿದರು. ಅಷ್ಟೇ ಅಲ್ಲ, ಹಸೀನಾ ಅವರ ತಾಯಿ 3 ಸಹೋದರರು ಕೂಡ ದಂಗೆಯಲ್ಲಿ ಬಲಿಯಾಗಿದ್ದರು. ಇದರಿಂದ ಹಸೀನಾ ಸ್ವದೇಶಕ್ಕೆ ಮರಳಲಿಲ್ಲ. ಪಶ್ಚಿಮ ಜರ್ಮನಿಯಲ್ಲಿನ ಬಾಂಗ್ಲಾದೇಶಿ ರಾಯಭಾರಿ ನಿವಾಸಕ್ಕೆ ಆಶ್ರಯವನ್ನು ಪಡೆದು ಅಲ್ಲೇ ಇದ್ದರು. ಭಾರತದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಆಶ್ರಯದ ಆಹ್ವಾನವನ್ನು ನೀಡಿದರು. 6 ವರ್ಷಗಳ ಬಳಿಕ ಸನ್ನಿವೇಶ ಬದಲಾಗಿತ್ತು. ತಾಯ್ನಾಡಿಗೆ ವಾಪಸ್ಸಾದಂತಹ ಈ ಶೇಖ್ ಹಸೀನಾ ತಂದೆ ನಿರ್ಗಮನದಿಂದ ಸೊರಗಿದ್ದಂತಹ ಅವಾಮಿ ಲೀಗ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡರು. ಅಲ್ಲಿಂದ ಮತ್ತೊಂದು ಹೋರಾಟವನ್ನು ಶುರು ಮಾಡ್ತಾರೆ. ಹೆಚ್ಚಿನ ಅವಧಿಯನ್ನು ಅವರು ಗೃಹ ಬಂಧನದಲ್ಲೇ ಕಳೀತಾರೆ.
ಸೇನಾ ಸರ್ವಾಧಿಕಾರಿ ಹುಸೇನ್ ಮೊಹಮ್ಮದ್ ಇರ್ಷಾದ್ ಅವರನ್ನು ಪದಚ್ಯುತಗೊಳಿಸೋದರಲ್ಲಿ 1990ರಲ್ಲಿ ಖಲೀದ್ ಜಿಯಾ ಅವರ ಬಾಂಗ್ಲಾದೇಶ ನ್ಯಾಷನಲ್ ಪಕ್ಷದ ಜೊತೆಗೆ ಹಸೀನಾ ಕೈ ಜೋಡಿಸ್ತಾರೆ. ಆದರೆ ಈ ಮೈತ್ರಿ ಹೆಚ್ಚು ಸಮಯ ಬಾಳಲಿಲ್ಲ. ಬಾಂಗ್ಲಾದೇಶ ರಾಜಕಾರಣದಲ್ಲಿ ಅವರ ವೈರತ್ವ ಶುರುವಾಗಿಂದನೇ ಇತ್ತು. 1996ರಲ್ಲಿ ಶೇಖ್ ಹಸೀನಾ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. 5 ವರ್ಷಗಳ ಬಳಿಕ ಖಲೀದಾ ಜಿಯಾ ಅಧಿಕಾರಕ್ಕೆ ಏರ್ತಾರೆ. ಸೇನಾ ಬೆಂಬಲಿತ ಸರ್ಕಾರದ ದಂಗೆಯೊಂದಿಗೆ 2007ರಲ್ಲಿ ಇಬ್ಬರು ಕೂಡ ಭ್ರಷ್ಟಾಚಾರ ಆರೋಪಗಳಲ್ಲಿ ಜೈಲು ಪಾಲಾಗ್ತಾರೆ. ಮುಂದಿನ ವರ್ಷ ಈ ಪ್ರಕರಣಗಳು ಕೈ ಬಿಡ್ತಾರೆ. ಜೊತೆಗೆ ಅವರು ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸ್ವತಂತ್ರ ಆಗ್ತಾರೆ. ಭಾರೀ ಬಹುಮತದೊಂದಿಗೆ ಹಸೀನಾ ಜಯಬೇರಿಯನ್ನು ಸಾಧಿಸ್ತಾರೆ. ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡುವಂಥ ಪ್ರಮೇಯ ಬರಲಿಲ್ಲ. ಹಸೀನಾ ಅವರಿಗೆ ಪ್ರಬಲ ಎದುರಾಳಿ ಆಗಿದ್ದಂತಹ ಜಿಯಾಗೆ ಭ್ರಷ್ಟಾಚಾರ ಪ್ರಕರಣದಲ್ಲಿ 2018ರಲ್ಲಿ 18 ವರ್ಷಗಳ ಸೆರೆವಾಸ ವಿಧಿಸಲಾಗಿದೆ. ಇನ್ನು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವಂಥ 78 ವರ್ಷದ ಜಿಯಾ ರಾಜಕೀಯಕ್ಕೆ ಮರಳುವಂಥ ಸ್ಥಿತಿಯಲ್ಲಿಲ್ಲ. ಅವರ ಪಕ್ಷದ ಹಲವಾರು ನಾಯಕರು ಸಹ ಜೈಲಿನಲ್ಲೇ ಇದ್ದಾರೆ. ಈಗ ಹಸೀನಾ ಅವರ ರಾಜೀನಾಮೆ ಹಾಗೂ ಪಲಾಯನ ಬಾಂಗ್ಲಾದೇಶದ ರಾಜಕೀಯದ ಇತಿಹಾಸ ಮತ್ತೆ ಪಲ್ಲಟಗೊಳ್ಳುವಂತೆ ಮಾಡಿದೆ. ಜೊತೆಗೆ ಇಲ್ಲಿ ಹೊಸ ರಾಜಕೀಯ ಶಕೆಯು ಕೂಡ ಆರಂಭವಾಗುವಂಥ ಲಕ್ಷಣ ಕಾಣಿಸ್ತಿದೆ. ಬಟ್ ಇದು ಎಲ್ಲಿಗೆ ಹೋಗಿ ನಿಲ್ತದೆ, ಏನೆಲ್ಲ ಆಗ್ತದೆ, ಕಾದು ನೋಡಬೇಕು. ಮಾಹಿತಿಯ ಪ್ರಕಾರ 2024ರ ಚುನಾವಣೆ ಸಂದರ್ಭದಲ್ಲಿ ಶೇಖ್ ಹಸೀನಾ ಅವರು 1150 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ಹೊಂದಿದ್ದಾರೆ. 134 ಕೋಟಿ ರೂಪಾಯಿ ವಾರ್ಷಿಕ ಆದಾಯವನ್ನು ಹೊಂದಿದ್ದು $8 ಮಿಲಿಯನ್ ಮೌಲ್ಯದ ಚಿನ್ನಾಭರಣವನ್ನು ಹೊಂದಿದ್ದಾರೆ ಅನ್ನೋದನ್ನು ಅವರೇ ಬಹಿರಂಗಪಡಿಸಿದ್ದಾರೆ. ಇನ್ನು 100ಕ್ಕೂ ಹೆಚ್ಚು ರಿಯಲ್ ಎಸ್ಟೇಟ್ ಆಸ್ತಿಗಳು, $40 ಮಿಲಿಯನ್ ವಿದೇಶಿ ನಗದು ಠೇವಣಿ, 25ಕ್ಕೂ ಹೆಚ್ಚು ಕಾರುಗಳ ಒಡತಿ ಶೇಖ್ ಹಸೀನಾ. 151 ಕೋಟಿ ರು ಮೌಲ್ಯದ ರಿಯಲ್ ಎಸ್ಟೇಟ್ ಸಂಪತ್ತು ಕೂಡ ಇವರ ಬಳಿ ಇದೆ ಅನ್ನೋದು ಗೊತ್ತಾಗ್ತದೆ. ಜೊತೆಗೆ ಬಾಂಗ್ಲಾದೇಶ ಮಾತ್ರವಲ್ಲದೆ ದುಬೈ ಮತ್ತು ಸಿಂಗಾಪುರಗಳಲ್ಲೂ ಕೂಡ ಆಸ್ತಿಗಳಿದೆಯಂತೆ. ಹೀಗಾಗಿ ಶೇಖ್ ಹಸೀನಾ ಬದುಕಿಗೇನೂ ಕೂಡ ತೊಂದರೆ ಇಲ್ಲ. ಆದರೆ ಇವರ ರಾಜಕೀಯ ಪಯಣ ಇಲ್ಲಿಗೆ ಅಂತ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆ ಮಾತ್ರ ಈಗ ಎತ್ತಿರೋದು ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತು ಈ ಹುಚ್ಚಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.